ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚನ್ನು ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಸ್ಟಮರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಶಾಪ್ಗೆ ತುಂಬ ಜನ ಕಸ್ಟಮರ್ಸು ಬರ್ತಾ ಇರ್ತಾರೆ. ಎಲ್ಲರೂ ಕೇಳ್ತಾರೆ. ನಾನು ಕೂಡ ಟೈಲರಿಂಗ್ನ ಮಾಡ್ತೀನಿ ಮತ್ತು ಸ್ಟಿಚಿಂಗು ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ. ಆದರೂ ಕೂಡ ನಮಗೆ ಕಸ್ಟಮರ್ಸು ಬರ್ತಾಯಿಲ್ಲ ಅಂಥೇಳಿ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ನಮ್ಮ ಬಟ್ಟೆನಷ್ಟೇ ಸ್ಟಿಚ್ ಮಾಡ್ಕೋತೀನಿ ಅಂಥೇಳಿ ತುಂಬ ಜನ ಹೇಳ್ತಿರ್ತಾರೆ. ನಾವು ಮೊದಲಿಗೆ ನಮ್ಗೆ ಯಾಕೆ ಕಸ್ಟಮರ್ ಬರ್ತಾಯಿಲ್ಲ ಅನ್ನೋದನ್ನು ನಾವು ಏನು ಮಾಡಬೇಕು, ಮೊದಲಿಗೆ ತಿಳ್ಕೊಬೇಕು. ನಾವೇನು ಮಾಡ್ತಿರ್ತೀವಿ ಅಂತಂದರೆ ಇವಾಗ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಇರಲ್ಲ. ಅಂದರೆ ಏನು, ಸ್ವಲ್ಪ ಗ್ಯಾಪ್ ಕೊಡೋದು, ಆಮೇಲೆ ಸ್ಟಿಚ್ ಮಾಡೋದು, ಈ ರೀತಿ ಮಾಡ್ತಿರ್ತೀವಿ. ಈ ರೀತಿ ಮಾಡಿದರೂ ಕೂಡ ಏನಾಗುತ್ತೆ, ನಮಗೆ ಕಸ್ಟಮರ್ಸು ಬರೋದಿಲ್ಲ. ನಾವು ಸ್ಟಿಚ್ ಮಾಡ್ತಿದ್ದೀವಿ ಅಂತಂದರೆ ನಾವು ಕಂಪಲ್ಸರಿಯಾಗಿ ಯಾವುದೇ ರೀತಿ ಗ್ಯಾಪ್ ಕೊಡದೆ ಮಾಡ್ತಾನೆ ಇರಬೇಕು. ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ ಕಸ್ಟಮರ್ಸ್ಗೆ ಮೈಂಡು ಡೈವರ್ಟ್ ಆಗಿಬಿಡುತ್ತೆ. ಸ್ವಲ್ಪ ದಿನ ಸ್ಟಿಚ್ ಮಾಡಿದ್ದೆ, ಆಮೇಲೆ ಇಲ್ಲ ನಾವು ಇವಾಗ ಸ್ಟಿಚ್ ಮಾಡೋದು ಬಿಟ್ಟಿದ್ದೀವಿ, ಈ ಥರ ಏನಾದರೂ ಅವ್ರಿಗೆ ಆಯಿತು ಅಂತ ಅಂದರೆ ಏನಾಗುತ್ತೆ ಅಂತಂದರೆ ಕಸ್ಟಮರ್ಸು ಮತ್ತೆ ಬರೋದಿಲ್ಲ ನಮ್ಮ ಹತ್ರ. ಅದು ಆ ಥರ ನಾವು ಮಾಡಬಾರ್ದು. ಕಂಟಿನ್ಯೂಯಸ್ ಆಗಿ ನಾವು ಟೈಲರಿಂಗ್ನ ಮಾಡ್ತಾಯಿದ್ದೀವಿ ಅಂತಂದರೆ ಬಿಡಬಾರ್ದು, ಕಂಟಿನ್ಯೂಯಸ್ ಆಗಿ ಮಾಡ್ತಿರಬೇಕು. ಮೊದಲಿಗೆ ಏನು ಮಾಡಬೇಕು ಅಂತ ಅಂದರೆ ನಾವು ಬ್ಲೌಸ್ದೆಲ್ಲ ಫಿನಿಶಿಂಗು ತುಂಬ ನೀಟಾಗಿ ಕೊಡಬೇಕು. ಅವರು ಯಾವ ರೀತಿ ಡಿಸೈನ್ ಹೇಳಿರ್ತಾರೆ, ಮತ್ತು ಅವರು ಏನಾದರೂ ಅಕಸ್ಮಾತ್ ಅಳತೆ ಬ್ಲೌಸ್ ಕೊಡುವಾಗ ಏನಾದರೂ ಸ್ವಲ್ಪ ವೇರಿಯೇಷನ್ ಮಾಡಿ ಅಂತ ಏನಾದರೂ ಹೇಳಿದರೆ ಅದನ್ನೆಲ್ಲ ನಾವು ಏನು ಮಾಡಬೇಕು, ಒಂದು ನೋಟಲ್ಲಿ ಪಾಯಿಂಟ್ ಮಾಡಿಟ್ಕೊಂಡು ಅದನ್ನು ಕಟಿಂಗ್ ಮಾಡುವಾಗ ಮತ್ತು ಸ್ಟಿಚಿಂಗ್ ಮಾಡುವಾಗ ಅವ್ರು ಏನು ಸ್ವಲ್ಪ ವೇರಿಯೇಷನ್ ಮಾಡೋದಕ್ಕೆ ಹೇಳಿರ್ತಾರೆ ಅದನ್ನೆಲ್ಲ ನೋಡಿ ನಾವು ಮಾಡಿಕೊಡ್ಬೇಕು. ಈ ರೀತಿ ಮಾಡಿದರೆ ಏನಾಗುತ್ತೆ ಅಂತಂದರೆ ಅವರು ನಮಗೇನಾಗುತ್ತೆ, ಕಸ್ಟಮರು ಅಡ್ಜಸ್ಟ್ ಆಗಿಬಿಡ್ತಾರೆ. ಮತ್ತು ನೆಕ್ಸ್ಟ್ ಅವರು ಬ್ಲೌಸ್ ಏನು ಮಾಡ್ತಾರೆ, ಸ್ಟಿಚಿಂಗ್ ಮಾಡೋದಕ್ಕೆ ನಮ್ಮ ಹತ್ರನೇ ಕೊಡ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ ತುಂಬ ನೀಟಾಗಿ, ಯಾವುದೇ ರೀತಿ ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ವಲ್ಪ ಸ್ಟಿಚಿಂಗ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಏನು ಮಾಡಬೇಕು, ಬಿಚ್ಚಲೇಬೇಕು. ಬಿಚ್ಚಿ ಮತ್ತು ನಾವು ನೀಟಾಗಿ ಮತ್ತೆ ಮಾಡಿಕೊಡ್ಬೇಕು. ಈ ರೀತಿ ನಾವು ಮಾಡಬೇಕು. ಮತ್ತು ಏನು ಮಾಡಬೇಕು ಅಂತಂದರೆ ಕಸ್ಟಮರ್ಸು ಬಂದಾಗ ನಾವು ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ತೊಗೊಳ್ಳುವಾಗನೇ ಆದಷ್ಟು ಏನು ಮಾಡಬೇಕು ಅಂತಂದರೆ ಕರೆಕ್ಟಾಗಿರೋ ಮೆಜರ್ಮೆಂಟ್ನ ತೊಗೊಂಡ್ಬಿಡ್ಬೇಕು. ಈ ರೀತಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಇರೋದನ್ನು ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿ ನಮಗೆ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗೋದಿಲ್ಲ. ಮೆಜರ್ಮೆಂಟ್ ಪ್ರಕಾರನೇ ನಾವು ನೀಟಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಇವಾಗ ನಾವು ಸ್ಟಾರ್ಟಿಂಗ್ ಇವಾಗನೇ ಟೈಲರಿಂಗ್ನ ಕಲಿತಿದ್ದೀವಿ ಅಂತ ಅನ್ನೋದಾದರೆ ಏನು ಮಾಡಬೇಕು, ನಮ್ಮ ಅಕ್ಕಪಕ್ಕ ಮನೆಯವ್ರದ್ದೆಲ್ಲ ಬ್ಲೌಸ್ನ ತೊಗೊಂಡು 1 ಅಥವಾ 2 ಏನು ಮಾಡಬೇಕು, ನೀಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು. ಫಸ್ಟಿಗೆ ನಾವು ಅವರಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಎಲ್ಲ ಕರೆಕ್ಟಾಗಿ ಬಂದರೆ ಏನು ಮಾಡ್ತಾರೆ, ಅವರು ನೆಕ್ಸ್ಟ್ ನಮ್ಮ ಹತ್ರನೇ ಬರ್ತಾರೆ. ಅದರಿಂದ ನಮಗೇನಾಗುತ್ತೆ ಅಂತಂದರೆ ಕಸ್ಟಮರು ಜಾಸ್ತಿ ಆಗ್ತಾರೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಈಗ ಹೊಸ್ದಾಗಿ ಕಸ್ಟಮರ್ಸು ನಮ್ಮ ಹತ್ರ ಬಂದರು ಅಂತ ಅಂದರೆ ಅವರು ಒಂದು ಮಾಡೆಲ್ ಥರ ನಮ್ಗೇನು ಮಾಡಿರ್ತಾರೆ, ಒಂದು ಬ್ಲೌಸ್ ಪೀಸ್ನ ಕೊಟ್ಟಿರ್ತಾರೆ. ಅದನ್ನು ನೋಡಿ ನಾವು ಅದು ನಮಗೆ ಕರೆಕ್ಟಾಗಿ ಚೆನ್ನಾಗಾಯಿತು ಅಂತ ಅಂದರೆ ನಾವು ನೆಕ್ಸ್ಟ್ ನಿಮಗೆ ಬ್ಲೌಸ್ನ ಕೊಡ್ತೀವಿ ಅಂತ ಹೇಳಿರ್ತಾರೆ. ಈ ರೀತಿ ಆಲ್ಮೋಸ್ಟು ತುಂಬ ಜನ ಕಸ್ಟಮರು ಇದೇ ರೀತಿಯೇ ಮಾಡ್ತಾರೆ. ಮೊದಲಿಗೆ ಪ್ಲೇನ್ ಬ್ಲೌಸು ತೊಗೊಂಡು ಬರ್ತಾರೆ, ತೊಗೊಂಬಂದು ಕೊಟ್ಟು ಸ್ಟಿಚ್ ಮಾಡಿ ಕೊಟ್ಟಿದ ನಂತರನೇ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾರೆ. ನಾವೇನು ಮಾಡಬೇಕು ಅಂತಂದರೆ ನೀಟಾಗಿ ಸ್ಟಿಚ್ ಮಾಡಿ ಕೊಡಬೇಕು. ಅವ್ರದ್ದು ಯಾವ ರೀತಿ ಮೆಜರ್ಮೆಂಟ್ ಇದೆ ಅದನ್ನು ನೋಡಿ ಕರೆಕ್ಟಾಗಿ ನಾವು ಮೆಜರ್ಮೆಂಟನ್ನ ನೀಟಾಗಿ ಇಟ್ಕೊಟ್ರೆ ಏನಾಗುತ್ತೆ ಅಂತಂದರೆ ನಮಗೆ ನೆಕ್ಸ್ಟ್ ಬ್ಲೌಸ್ನ ಅವರು ತಂದು ಕೊಡ್ತಾರೆ. ಮತ್ತು ಅವ್ರಿಗೆ ಏನು ಮಾಡಬೇಕು, ಈಗ ಹೊಸ್ದಾಗಿ ಕಸ್ಟಮರ್ ಬಂದರು ಅಂದರೆ ಏನು ಮಾಡಬೇಕು, ತುಂಬ ಅಂದರೆ ಬೇಗ ಅವ್ರು ಇವತ್ತೇನಾದರೂ ಕೊಟ್ಟೋಗಿದ್ದರೆ ನಾವು ಒಂದು 2 ಅಥವಾ 3 ದಿನದಲ್ಲಿ ಏನು ಮಾಡಬೇಕು ಅಂತಂದರೆ ಸ್ಟಿಚ್ ಮಾಡಿ ಕೊಟ್ಬಿಡಬೇಕು. ಕೊಟ್ಟರೆ ಅವ್ರಿಗೆ ಏನಾಗುತ್ತೆ, ಬೇಗ ಕೊಡ್ತಾರನೋ ಅನ್ನೋ ಥರನೂ ಆಗುತ್ತೆ. ಮತ್ತು ನೆಕ್ಸ್ಟು ಉಳಿದಿರೋ ಬ್ಲೌಸ್ನ ಏನು ಮಾಡ್ತಾರೆ, ಅವರು ತೊಗೊಂಬಂದು ಹಾಕ್ತಾರೆ. ನಾವು ಹೊಸ್ದಾಗಿರೋ ಕಸ್ಟಮರ್ನ ಇದೇ ಥರನ ಮಾಡಬೇಕು. ಮತ್ತು ತುಂಬ ಈಗ ಏನಾಗುತ್ತೆ ಅಂತಂದರೆ ಟೈಲರಿಂಗ್ ಮಾಡುವಾಗ ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿ ಬಂತು ಅಂತಂದರೆ ತುಂಬ ಟೈಮಿಂಗ್ ಏನೋ ಕಸ್ಟಮರ್ಸ್ಗೆ ಕೊಡೋದಕ್ಕೆ ತುಂಬ ವೇರಿಯೇಷನ್ ಆಗ್ತಿರುತ್ತೆ. ಈ ರೀತಿ ಆಗುವಾಗ ಸ್ವಲ್ಪ ಕಸ್ಟಮರ್ನ ನೋಡಿ ಹೇಳಬೇಕು. ಇವಾಗ ತುಂಬ ಅರ್ಜೆಂಟ್ ಮಾಡ್ತಾಯಿರ್ತಾರೆ, ಅವ್ರು ನೆಕ್ಸ್ಟ್ ನಮ್ಮ ಹತ್ರ ಬರ್ತಾರೋ ಇಲ್ಲೋ ಅನ್ನೋರ ಥರ ಕಸ್ಟಮರ್ ಇದ್ದರೆ ಏನು ಮಾಡಬೇಕು, ಅವರಿಗೆ ಸ್ಟಿಚ್ ಮಾಡಿ ಬೇಗ ಕೊಟ್ಬಿಡಬೇಕು.
ಇಲ್ಲ ಸ್ವಲ್ಪ ವೇಟ್ ಮಾಡಿದರೆ ನಡೆಯುತ್ತೆ ಅಂದರೆ ಸ್ವಲ್ಪ ಜನ ಕಸ್ಟಮರ್ಸ್ ಇರ್ತಾರೆ. ನಮಗೆ ತುಂಬ ಬಟ್ಟೆಗಳಿದ್ದಾವೆ ಅನ್ನೋರು ಏನು ಮಾಡ್ತಾರೆ, ಬಟ್ಟೆ ಇದ್ದಾವೆ ಸ್ವಲ್ಪ ಲೇಟ್ ಮಾಡಿ ಕೊಡ್ತೀವಿ ಅಂತ ಅಂದರೆ ಸ್ವಲ್ಪ ಕಸ್ಟಮರ್ ಏನು ಮಾಡ್ತಿರ್ತಾರೆ, ಅಡ್ಜಸ್ಟ್ ಮಾಡ್ಕೋತಾ ಇರ್ತಾರೆ. ಅಂಥ ಕಸ್ಟಮರ್ಗೆ ಸ್ವಲ್ಪ ಹೇಳ್ಕೋಬೇಕು ನೀವು, ಸ್ವಲ್ಪ ಲೇಟ್ ಆಗುತ್ತೆ, ಇವಾಗ ನಂದು ತುಂಬ ಸ್ಟಿಚ್ ಮಾಡೋದಕ್ಕಿದ್ದಾವೆ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅವರು ಸ್ವಲ್ಪ ಜನ ತಡೀತಿರ್ತಾರಲ್ಲ, ಆ ಥರ ಕಸ್ಟಮರ್ಸ್ಗೆ ನೀವು ಹೇಳ್ಕೋಬೇಕು. ಮತ್ತು ನಾನು ಕೂಡ ಇದೇ ರೀತಿಯೇ ಮಾಡ್ತೀನಿ. ಯಾಕಂದರೆ ತುಂಬ ಇವಾಗಂದರೆ ಜಾತ್ರೆ ಮತ್ತು ಮದುವೆ ಸೀಸನ್ ಎಲ್ಲ ಜಾಸ್ತಿ ಇದೆಯಲ್ಲ, ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅಂದರೆ ಹಳೆ ಕಸ್ಟಮರ್ ಇರ್ತಾರಲ್ಲ, ಅವರು ಭಾಳ ದಿವಸದಿಂದ ನಮ್ಮ ಕಡೆನೇ ಸ್ಟಿಚ್ ಮಾಡಿಸ್ತಿರ್ತಾರಲ್ಲ, ಅವರಿಗೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಲೇಟಾಗಿ ಕೊಡ್ತೀನಿ 1 ಮಂತ್ ಹಿಂಗತೆ ಅಂತ ಅಂದರೆ ಅವರು ಪರವಾಗಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಅಂದರೆ ನಾವು ರಿಕ್ವೆಸ್ಟ್ ಮಾಡಬೇಕು ಅವರಿಗೆ ಕೊಡ್ತೀವಿ ಅಂತೇಳಿ. ಹೆಂಗಂದರೆ ಲೇಟ್ ಆಗುತ್ತೆ ಈ ಥರ ಏನು ನಾವು ಅವರಿಗೆ ಆರ್ಡ್ರ್ ಮಾಡಿದರೆ ಕಸ್ಟಮರ್ಸ್ ಯಾರೇ ಕೇಳೋದಿಲ್ಲ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕು, ಕೊಡ್ತೀನಿ ರೀ ಅಂತೇಳಿ. ಈ ಥರ ನಾವು ರಿಕ್ವೆಸ್ಟ್ ಮಾಡಿದರೆ ಕಸ್ಟಮರ್ಸು ಸುಮ್ಮನಾಗ್ಬಿಡ್ತಾರೆ. ಮತ್ತು ಏನು ಮಾಡಬೇಕು ಅಂತ ಅಂದರೆ ಇವಾಗ ನೋಡಿ ತುಂಬ ಅಂದರೆ ಹೊಸ್ದಾಗಿರೋ ಕಸ್ಟಮರ್ಸ್ನ ನಾವು ಜಾಸ್ತಿ ಜನನ ಹುಡುಕ್ತಿರ್ಬೇಕು. ಈಗ ನಾವು ಸ್ಟಿಚ್ ಮಾಡಿರೋ ಕಸ್ಟಮರ್ಸ್ಗೆ ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ, ಈಗ ಹಾಕಿರೋ ಕಸ್ಟಮರ್ಸ್ಗೆ ನಾವು ಬ್ಲೌಸ್ನ ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅವರು ಕೂಡ ತುಂಬ ಜನಕ್ಕೆ ಮತ್ತೆ ಹೇಳ್ತಾನೆ ಇರ್ತಾರೆ. ಅವರು ಹೇಳಿದ್ರು ಕೂಡ ಮತ್ತು ನಮಗೆ ನೆಕ್ಸ್ಟ್ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಹಾಗಾಗಿ ನಾವು ಯಾರ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ತಿದ್ರು ಕೂಡ ಇದು ನಮ್ಮದೇ ಬ್ಲೌಸು ಅನ್ನೋ ಥರ ನಾವು ಸ್ಟಿಚ್ ಮಾಡಬೇಕು. ಯಾಕಂದರೆ ಇವಾಗ ನಮ್ಮ ಬ್ಲೌಸನ್ನ ನಾವು ಸ್ವಲ್ಪ ವೇರಿಯೇಷನ್ ಆಗಿ ಸ್ಟಿಚ್ ಮಾಡಿಕೊಂಡ್ರೆ ನಡೆಯುತ್ತೆ. ಆಗ ಕಸ್ಟಮರ್ಸ್ನ ನಾವು ಏನು ಮಾಡಬೇಕು ಅಂದರೆ ವೇರಿಯೇಷನ್ ಥರ ಮಾಡಿ ನಾವು ಸ್ಟಿಚ್ ಮಾಡಬಾರ್ದು, ನೀಟಾಗಿಯೇ ಸ್ಟಿಚ್ ಮಾಡಿಕೊಡ್ಬೇಕು. ಯಾಕಂದರೆ ಅವರು ಕೂಡ ಒಂದೊಂದು ಬಟ್ಟೆ ತುಂಬ ಕಾಸ್ಟ್ಲಿ ಇರ್ತವೆ, ಹಾಗಾಗಿ ಹೇಳೋದಕ್ಕಾಗಲ್ಲ ಕಸ್ಟಮರ್ಸು. ಮತ್ತು ಒಂದು ಸಲ ಅವ್ರು ಏನಾದರೂ ಅಯ್ಯೋ ಬಟ್ಟೆ ಕೆಡಿಸ್ಬಿಡ್ತಾರೆ ಅವ್ರಿಗೆ ಕೊಟ್ಟರೆ ಅಂಥೇಳಿ ಅವ್ರಿಗೆ ಏನಾದರೂ ಆ ಥರ ಅನಿಸಿದರೆ, ಮತ್ತು ಈಗ ಒಬ್ಬರು ಕಸ್ಟಮರ್ಗೆ ಆ ರೀತಿ ಅನಿಸಿದರೆ ಅವರಿಂದಾಗಿ 4 ಕಸ್ಟಮರ್ ಏನಾಗ್ತಾರೆ ಅಂತ ಅಂದರೆ ಅವರಿಂದ ಮತ್ತೆ ನಮಗೆ 4 ಕಸ್ಟಮರು ಬರದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿಯೂ ಕೂಡ ನಮಗೆ ಆಗ್ತಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಕಡಿಮೆ ಬ್ಲೌಸು ಹೊಲ್ದ್ರೂ ಪರವಾಗಿಲ್ಲ, ಫಿನಿಶಿಂಗು ಅದನ್ನೆಲ್ಲ ನಾವು ತುಂಬ ನೀಟಾಗಿ ಕೊಡಬೇಕು. ನೋಡಿ ಇವಾಗಂತೂ ಎಷ್ಟು ಅಂದರೆ ನಾನಂತರೂ ಇವಾಗ ಏನು ಮಾಡಿದ್ದೀನಿ, ಒಂದು 3-4 ದಿನ ಆಯಿತು, ನೈಟೆಲ್ಲ ಪೂರ್ತಿ 2 ಗಂಟೆ ತನಕನೂ ನಾನು ಸ್ಟಿಚ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮೂರ ಸೈಡು ತುಂಬಾ ಮದುವೆ ಇದ್ದಾವೆ. ಅದರಲ್ಲೂ ಕೂಡ ಇವಾಗ ಜಾತ್ರೆಯಲ್ಲಿ ತುಂಬ ಜನ ಮದುವೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಸಾಮೂಹಿಕ ಮದುವೆನ ಅಲ್ಲೆಲ್ಲ ಹಾಕಿರೋ ಮದುವೆ ಇರೋದೇ ಜಾಸ್ತಿ ಜನದ ಬಟ್ಟೆ ನನ್ನ ಕಡೆನೇ ಬಂದಿದೆ. ಹಾಗಾಗಿ ನಾನು 2 ಗಂಟೆ ಆದ್ರೂ ನೈಟು ಸ್ಟಿಚ್ಚನ್ನ ಮಾಡಬೇಕಾಗಿದೆ. ಯಾಕಂದರೆ ಇವಾಗ 1 ವೀಕ್ ಇಷ್ಟು ಪೂರ್ತಿಯಾಗಿ ಮತ್ತು ಪ್ರೆಸರ್ ತೊಗೊಂಡು ಹೊಲಿಯಲೇಬೇಕು. ಯಾಕಂದರೆ ಮ್ಯಾರೇಜ್ ಬ್ಲೌಸು ಬಿಡೋದಕ್ಕೆ ಆಗೋದಿಲ್ಲ. ಮತ್ತು ನೆಕ್ಸ್ಟು ನಾವು ಯಾವುದೇ ರೀತಿ ಬ್ಲೌಸ್ ಬಂದರೂ ಕೂಡ ಅದನ್ನು ನಾವು ವಾಪಸ್ ಕಳಿಸ್ಬಾರ್ದು. ಪ್ಲೇನ್ ಬ್ಲೌಸ್ ಆಗಲಿ ಅಥವಾ ಏನಾದರೂ ಅವರು ರೆಡಿಮೇಡ್ ಟಾಪರ್ ಆಗಲಿ ಯಾವುದಾರಾಗಲಿ ಅವ್ರು ಏನಾದರೂ ಆಲ್ಟ್ರೇಷನ್ ಮಾಡೋದಕ್ಕೆ ತೊಗೊಂಬಂದರೆ ಅಥವಾ ಮತ್ತು ಏನಾದರೂ ಅವನ್ನೆಲ್ಲ ಸ್ವಲ್ಪ ಸ್ಟಿಚ್ ಹಾಕ್ಕೊಡೋದಕ್ಕೂ ಸಹ ತೊಗೊಂಬಂದರೂ ಸಹ ನಾವೇನು ಮಾಡಬೇಕು, ಯಾವುದೇ ಬಟ್ಟೆನೂ ಕೂಡ ನಾವು ಕಸ್ಟಮರಿಗೆ ವಾಪಸ್ ಕಳಿಸ್ಬಾರ್ದು. ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಕೂಡ ಪಾಸಿಟಿವ್ ಥಿಂಕ್ ಬರುತ್ತೆ. ಯಾವುದಾದ್ರೂ ಬ್ಲೌಸನ್ನು ತೊಗೊಂಬಂದರೂ ಸಹ ನಾವು ಬೇರೆ ಕಡೆ ಸ್ಟಿಚ್ ಮಾಡಿದ್ದು ಇರ್ಬೋದು, ಅದು ಏನಾದರೂ ಆಗಿತ್ತಂದರೂ ಸಹ ನಾನು ಅದನ್ನು ಎಷ್ಟಾಗುತ್ತೆ ಅಷ್ಟು ಆಲ್ಟ್ರೇಷನ್ನ ಮಾಡಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.